ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾ ಆಚರಣೆಗೆ ಸರ್ಕಾರದ ಸಿದ್ಧತೆ. ಕೆಲವೇ ಕ್ಷಣಗಳಲ್ಲಿ ಸಿದ್ಧತೆಯ ಕುರಿತು ಪೂರ್ವಭಾವಿ ಸಭೆ ನಡೆಯಲಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಿರುವುದು. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಭಾಗದ ಶಾಸಕರು, ಸಂಸದರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದ್ದೂರಿ ಆಚರಣೆಗೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಅಥವಾ ಸರಳ ಆಚರಣೆಗೆ ಅವಕಾಶ ಸಿಗುತ್ತಾ ಹೆಂಗೆ ಅನ್ನುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಏನು ಬರಗಾಲದ ಮುನ್ಸೂಚನೆ ಛಾಯೆ ಆವರಿಸಿತೋ ಆ ಸಂದರ್ಭದಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಬೇಡ, ಅದ್ದೂರಿ ಆಚರಣೆ ಬೇಡ, ಈ ಬಾರಿ ಸರಳವಾಗಿ ಆಚರಣೆ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ಒಂದು ಮಾತುಕತೆ, ಒಂದು ನಿರ್ಧಾರಕ್ಕೆ ಬರುವಂಥ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಜೂನಲ್ಲಿ ಆ ಮಟ್ಟದ ಬರಗಾಲಗಳು ಕಾಣಿಸ್ತಾ ಇತ್ತು. ಆದರೆ ಜುಲೈ ಆರಂಭದಿಂದಲೇ ಕೊಂಚ ಮಳೆಯಾಗ್ತಾ ಇರೋದ್ರಿಂದ, ಒಂದಷ್ಟು ಅಣೆಕಟ್ಟೆಗಳು ತುಂಬ್ತಾ ಇರೋದ್ರಿಂದ ಮತ್ತೆ ಬರಗಾಲ ಬರಲ್ಲ, ಎಲ್ಲರೂ ನೆಮ್ಮದಿಯಾದಂಥ ಜೀವನವನ್ನು ನಡೆಸಬಹುದು, ಸಾಕಷ್ಟು ಮಳೆಯ ಪ್ರಮಾಣ ಆಗಬಹುದು ಎನ್ನುವಂಥ ನಂಬಿಕೆಗಳು ಯಾವಾಗ ಶುರುವಾಯಿತೋ ಈಗ ದಸರಾ ಹೆಂಗೆ ನಡೆಯುತ್ತೋ ಹಂಗೆ ನಡೀಲಿ ಅನ್ನುವಂಥ ಆಶಯಗಳು, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಜುಲೈ ಆರಂಭದ ಮಳೆ ಏನಿದೆ, ಈ ಮಾನ್ಸೂನ್, ಇದು ದಸರಾವನ್ನು ಹೆಂಗೆ ಅದ್ದೂರಿಯಾಗಿ ನಡೆಸ್ತಾ ಇದ್ವೋ ಹಾಗೆ ನಡೀಲಿ, ರಾಜ್ಯದ ರೈತರು ನೆಮ್ಮದಿಯಿಂದ ಬದುಕ್ತಾರೆ ಅನ್ನುವಂಥ ವಿಶ್ವಾಸ ಮಳೆ ಏನು ಬರ್ತಾ ಇದೆ ಅದರಿಂದ ಸಿಗ್ತಾ ಇದೆಯೋ, ದಸರಾ ಹೆಂಗೆ ನಡೀತಾ ಇತ್ತೋ ಹಂಗೆ ನಡೀಲಿ ಅನ್ನುವಂಥ ಅಭಿಪ್ರಾಯಗಳು ಕೂಡ ಮೊಳಗ್ತಾ ಇದೆ. ಹಾಗಾಗಿ ಶಾಸಕರ ಅಭಿಪ್ರಾಯ, ಸಂಸದರ ಅಭಿಪ್ರಾಯ, ಉಸ್ತುವಾರಿಗಳ ಅಭಿಪ್ರಾಯ, ಇದರ ಜೊತೆಗೆ ಸಿಎಂ ಡಿಕೆಶಿ ಅವರು ಇವತ್ತು ನಡೆಸುವಂಥ ಮಹತ್ವದ ಮೀಟಿಂಗ್ನಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಒಂದು ಕಡೆ ರಾಜ್ಯದಲ್ಲಿ ಬರದ ವಾತಾವರಣ ನಿರ್ಮಾಣ, ಹಾಗಾಗಿ ಅದ್ದೂರಿ ಆಚರಣೆಗೆ ಬ್ರೇಕ್ ಬೀಳುವಂಥ ಸಾಧ್ಯತೆಗಳಿತ್ತು. ಹಾಗಾಗಿ ಇವತ್ತು ನಡೆಯುವಂಥ ಮಹತ್ವದ ಮೀಟಿಂಗ್ ಹೇಳುತ್ತೆ ಅದ್ದೂರಿ ಆಚರಣೆ ಅಥವಾ ಸರಳ ಆಚರಣೆ ಆಗುತ್ತಾ ಅಂತ ಹೇಳಿ. ಹಾಗಾಗಿ ಸರಳವಾಗಿ ಆಚರಣೆ ಮಾಡುವ ಬಗ್ಗೆ ಕೂಡ ನಿರ್ಧಾರ ಮಾಡಿದ್ರೂ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ವ್ಯಾಪಕ ಮಳೆ ಆಗಿಲ್ಲ, ಈಗಲೂ ಆಗಬಹುದು ಎನ್ನುವಂಥ ಅಂದಾಜಿದೆ. ದಸರಾ ಮಹೋತ್ಸವದ ದಿನಾಂಕವನ್ನು ಅಂತಿಮಗೊಳಿಸುವ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಜೊತೆಗೆ ಪ್ರಮುಖ ಕಾರ್ಯಕ್ರಮಗಳ ಆಯೋಜನೆ, ರೂಪುರೇಷೆ ಬಗ್ಗೆ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಅಂದರೆ ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ ಸಂಭ್ರಮ ಕಳೆಗಟ್ಟುತ್ತೆ. ಅದರಲ್ಲೂ ಕೂಡ ವಿದೇಶಿಗರು ಕೂಡ ಈ ದಸರಾವನ್ನು ನೋಡಿ ಕಣ್ತುಂಬಿಕೊಳ್ಬೇಕು ಅಂತ ಬರುವಷ್ಟರ ಮಟ್ಟಿಗೆ ಅತಿ ದೊಡ್ಡ ಹಬ್ಬ. ಹಾಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಆಯೋಜನೆ, ರೂಪುರೇಷೆ, ಒಂದು ವೇಳೆ ಅದ್ದೂರಿಯಾಗಿ ನಡೆದ್ರೆ ಎಷ್ಟು ಕೋಟಿಗಳು ಬೇಕಾಗುತ್ತೆ, ಸರಳವಾಗಿ ನಡೆದ್ರೆ ಏನೆಲ್ಲ ಸಿದ್ಧತೆಗಳು ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಇನ್ನು ದಸರಾ ಉದ್ಘಾಟಕರ ಆಯ್ಕೆ ಕುರಿತು ಸಹ ಪ್ರಸ್ತಾಪ ಆಗುತ್ತೆ. ಕಳೆದ ಬಾರಿ ಇದೇ ವಿಚಾರ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಎಲ್ಲಿ ಈ ಉಸ್ತುವಾರಿಗಳನ್ನು, ಅದರಲ್ಲೂ ಕೂಡ ಉದ್ಘಾಟಕರನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಅಂತೂ ಆಗತ್ತೆ. ಒಂದಷ್ಟು ಜನರ ಪರ ವಿರೋಧ ಅಥವಾ ಎಲ್ಲರೂ ಬಹುಮತ ಕೊಟ್ಟು, ಅಂದರೆ ಎಲ್ರಿಗೂ ಓಕೆ ಆಗುವಂಥ ಆಯ್ಕೆಗಳಿದೆಯಲ್ಲ, ಅದು ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ನಿರ್ಧಾರವೂ ಹೌದು. ಹಾಗಾಗಿ ದಸರಾ ಉದ್ಘಾಟಕರ ಆಯ್ಕೆ ಕುರಿತು ಕೂಡ ಸಭೆಯಲ್ಲಿ ಪ್ರಸ್ತಾಪ ನಡೆಯುತ್ತೆ. ಜೊತೆಗೆ ಮೊದಲ ಬಾರಿಗೆ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಎನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಕಂಬಳಕ್ಕೆ ಅದರದ್ದೇ ಆದಂಥ ಮಹತ್ವ, ವಿಶೇಷತೆಗಳಿದೆ. ಹಾಗಾಗಿ ಈ ಆಯೋಜನೆ ವಿಚಾರದ ಕುರಿತು ಕೂಡ ಇವತ್ತು ನಡೆಯುವಂಥ ಈ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ದಸರಾ ವೇಳೆಯಲ್ಲಿನ ಭದ್ರತೆ, ಸ್ವಚ್ಛತೆ, ಮೂಲಸೌಕರ್ಯ, ಪ್ರವಾಸೋದ್ಯಮದ ಉತ್ತೇಜನ ಕುರಿತು ಸಭೆಯಲ್ಲಿ ಚರ್ಚೆಗಳು ನಡೆಯುತ್ತೆ. ದಸರಾ ಅಂತ ಬಂದ ತಕ್ಷಣ ಜಂಗುಳಿ, ಅದರ ಮೇಂಟೆನೆನ್ಸ್, ಅಲ್ಲಿ ಹೆಚ್ಚುವರಿ ನಿಯೋಜನೆ, CCTV ಕ್ಯಾಮ್ರಾಗಳು, ಇನ್ನು ಕಣ್ಗಾವಲಿನಲ್ಲಿ ಪೊಲೀಸರ ಕಣ್ಗಾವಲಿನಲ್ಲಿ ಜನಗಳು ಓಡಾಡಬೇಕಾಗುತ್ತೆ, ಅದೆಲ್ಲದರ ಆಯೋಜನೆ, ಮತ್ತು ಅಷ್ಟು ಕೋಟಿ ಮಟ್ಟದ ಖರ್ಚುಗಳಾಗತ್ತೆ. ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ, ಜೊತೆಗೆ ಆನೆಗಳ ನಿರ್ವಹಣೆ, ಇವೆಲ್ಲವೂ ಕೂಡ ಬಹಳಷ್ಟು ಕೆಲಸಗಳಿದೆಯಲ್ಲ. ಹಾಗಾಗಿ ಇದರ ಆಯೋಜನೆ, ಜವಾಬ್ದಾರಿ, ನೇತೃತ್ವ ಎಲ್ಲದರ ಕುರಿತಾಗಿ ಇವತ್ತು ನಡೆಯುವಂಥ ಮಹತ್ವದ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದರಲ್ಲೂ ಕೂಡ ಮೂಲ ಸೌಕರ್ಯ, ಬರುವಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು. ಎಸ್ಪೆಷಲಿ ಪಾಸ್. ನೋಡಿ, ದಸರಾ ಅಂತ ಬಂತು ಅಂದ ತಕ್ಷಣ ಹೇಳಿದ್ರೆ ಪಾಸ್ಗಳಿಗೋಸ್ಕರ ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಹಾಗಾಗಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಲ್ಲವೂ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆಗೆ ಬರುತ್ತೆ.